ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 19/3/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಈ ಹಳೆಯ ಪ್ರಪಂಚ, ಹಳೆಯ ಶರೀರದಿಂದ ಜೀವಿಸಿದಂತೆಯೇ ಸತ್ತು ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ. ಪ್ರಶ್ನೆ: ಒಳ್ಳೆಯ ಒಳ್ಳೆಯ ಪುರುಷಾರ್ಥಿ ಮಕ್ಕಳ ಚಿಹ್ನೆಗಳೇನು? ಉತ್ತರ: ಒಳ್ಳೆಯ ಪುರುಷಾರ್ಥಿಗಳು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ದೇಹಿ ಅಭಿಮಾನಿಗಳಾಗಿರುವ ಅಭ್ಯಾಸ ಮಾಡುತ್ತಾರೆ. ಅವರು ಒಬ್ಬ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾರೆ. ಅವರಿಗೆ ಲಕ್ಷ್ಯ ಬರುತ್ತದೆ, ಮತ್ಯಾವುದೇ ದೇಹದಾರಿಗಳ ನೆನಪು ಬರಬಾರದು. ನಿರಂತರ ತಂದೆ ಮತ್ತು 84 ಜನ್ಮಗಳ ಚಕ್ರದ ನೆನಪೇ ಇರಬೇಕು. ಇದಕ್ಕೂ ಅಹೋ ಸೌಭಾಗ್ಯವೆಂದು ಹೇಳಲಾಗುತ್ತದೆ. ಓಂ ಶಾಂತಿ. ಈಗ ನೀವು ಮಕ್ಕಳು ಜೀವಿಸಿದಂತೆಯೇ ಸತ್ತಿದ್ದೀರಿ. ಹೇಗೆ ಸತ್ತಿದ್ದೀರಿ? ದೇಹದ ಅಭಿಮಾನವನ್ನು ಬಿಟ್ಟಿರೆಂದರೆ ಇನ್ನು ಉಳಿಯುವುದು ಆತ್ಮವಷ್ಟೇ. ಶರೀರವನ್ನು ಸಮಾಪ್ತಿಯಾಗುತ್ತದೆ. ಆತ್ಮವಷ್ಟೇ ಶರೀರವು ಸಮಾಪ್ತಿಯಾಗುತ್ತದೆ. ಆತ್ಮವು ಸಾಯುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಜೀವಿಸಿದಂತೆಯೇ ತನ್ನನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ಪರಂಪಿತ ಪರಮಾತ್ಮನ ಜೊತೆ ಯೋಗವನ್ನಿಡುವುದರಿಂದ ಆತ್ಮವು ಪವಿತ್ರವಾಗಿ ಬಿಡುವುದು. ಎಲ್ಲಿಯವರೆಗೆ ಆತ್ಮವು ಪವಿತ್ರವಾಗುವುದಿಲ್ಲವೋ ಅಲ್ಲಿಯವರೆಗೆ ಪವಿತ್ರ ಶರೀರವು ಸಿಗಲು ಸಾಧ್ಯವಿಲ್ಲ. ಆತ್ಮವು ಪವಿತ್ರವಾದರೆ ಮತ್ತೆ ಈ ಶರೀರವು ತಾನಾಗಿಯೇ ಬಿಟ್ಟು ಹೋಗುವುದು. ಹೇಗೆ ಸರ್ಪದ ಪೊರೆಯು ತಾನಾಗಿ ಬಿಟ್ಟು ಹೋಗುತ್ತದೆ, ಹೇಗೆ ಸರ್ಪದ ಪರೆಯು ತಾನಾಗಿ ಬಿಟ್ಟು ಬಿಡುತ್ತದೆ. ಅದರಿಂದ ಮಮತ್ವವು ಕಳೆಯುತ್ತದೆ. ನನಗೀಗ ಹೊಸ ಪರೆಯು ಸಿಗುತ್ತದೆ. ಆದ್ದರಿಂದ ಈ ಹಳೆಯ ಪೊರೆಯು ಹೊರಟು ಹೋಗುವುದೆಂದು ಅದಕ್ಕೆ ತಿಳಿದಿರುತ್ತದೆ. ಪ್ರತಿಯೊಬ್ಬರಿಗೂ ತಮ್ಮ ಬುದ್ಧಿ ಇರುತ್ತದೆ ಅಲ್ಲವೇ? ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಜೀವಿಸಿದಂತೆಯೇ ಈ ಹಳೆಯ ಶರೀರದಿಂದ ಸತ್ತಿದ್ದೇವೆ. ಮತ್ತೆ ನೀವು ಆತ್ಮಗಳು ಶರೀರವನ್ನು ಬಿಟ್ಟು ಎಲ್ಲಿ ಹೋಗುವಿರಿ? ತಮ್ಮ ಮನೆಗೆ ಮೊಟ್ಟ ಮೊದಲಿಗೆ ಇದನ್ನು ಪಕ್ಕಾ ಮಾಡಿಕೊಳ್ಬೇಕಾಗಿದೆ. ನಾವು ಆತ್ಮಗಳಾಗಿದ್ದೇವೆ, ಈ ಶರೀರವಲ್ಲ. ಬಾಬಾ, ನಾವು ತಮ್ಮವರಾಗಿ ಬಿಟ್ಟೆವು, ಜೀವಿಸಿದಂತೆಯೇ ಸತ್ತಿದ್ದೇವೆಂದು ಆತ್ಮ ಹೇಳುತ್ತದೆ. ಈಗ ಆತ್ಮಕ್ಕೆ ಆದೇಶವು ಸಿಕ್ಕಿದೆ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ. ಈ ನೆನಪಿನ ಅಭ್ಯಾಸವು ಪಕ್ಕಾ ಇರಬೇಕು. ಬಾಬಾ, ತಾವು ಬಂದಿದ್ದೀರೆಂದರೆ ನಾವು ತಮ್ಮವರೇ ಆಗುತ್ತೇವೆಂದು ಆತ್ಮ ಹೇಳುತ್ತದೆ. ಆತ್ಮವು ಪುರುಷನಾಗಿದೆ, ಸ್ತ್ರೀಯಲ್ಲ. ನಾವು ಸಹೋದರನಾಗಿದ್ದೇವೆಂದೇ ಯಾವಾಗಲೂ ಹೇಳುತ್ತೇವೆ. ನಾವು ಸಹೋದರಿಯರಾಗಿದ್ದೇವೆ ಎಂದು ಹೇಳುವುದಿಲ್ಲ. ಎಲ್ಲರೂ ಮಕ್ಕಳಾಗಿದ್ದೇವೆ. ಎಲ್ಲ ಮಕ್ಕಳಿಗೆ ಆಸ್ತಿಯು ಸಿಗಬೇಕಾಗಿದೆ. ಒಂದು ವೇಳೆ ತನ್ನನ್ನು ಮಗಳೆಂದು ಹೇಳಿಕೊಂಡರೆ ಆಸ್ತಿ ಹೇಗೆ ಸಿಗುವುದು? ನಾವೆಲ್ಲರೂ ಸಹೋದರಿಯಾಗಿದ್ದೇವೆ. ತಂದೆಯು ಎಲ್ಲರಿಗೂ ತಿಳಿಸುತ್ತಾರೆ, ಆತ್ಮೀಯ ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ಆತ್ಮವು ಎಷ್ಟು ಸೂಕ್ಷ್ಮವಾಗಿದೆ. ಇವು ಬಹಳ ತಿಳಿದುಕೊಳ್ಳುವ ಆಳವಾದ ಮಾತಾಗಿದೆ. ಮಕ್ಕಳಿಗೆ ನೆನಪು ಸ್ಥಿರವಾಗುವುದೇ ಇಲ್ಲ. ಸನ್ಯಾಸಿಗಳು ದೃಷ್ಟಾಂತವನ್ನು ಕೊಡುತ್ತಾರೆ. ನಾನು ಎಮ್ಮೆಯಾಗಿದ್ದೇನೆ ಎಂದು ಹೇಳುವುದರಿಂದ ಎಮ್ಮೆಯಾಗಿ ಬಿಡುತ್ತಾರೆ ಎಂದು. ಆದರೆ ಈ ರೀತಿ ಹೇಳುವುದರಿಂದ ಯಾರೂ ಎಮ್ಮೆಯಾಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ತನ್ನನ್ನು ಆತ್ಮ ಎಂದು ತಿಳಿಯಿರಿ. ಈ ಆತ್ಮ ಮತ್ತು ಪರಮಾತ್ಮನ ಜ್ಞಾನವು ಯಾರಿಗೂ ಇಲ್ಲ. ಆದ್ದರಿಂದ ಇಂತಿಂಥ ಮಾತುಗಳನ್ನು ಹೇಳಿಬಿಡುತ್ತಾರೆ. ಈಗ ನೀವು ಆತ್ಮಾಭಿಮಾನಿಗಳಾಗಬೇಕಾಗಿದೆ. ನಾವು ಆತ್ಮಗಳಾಗಿದ್ದೇವೆ. ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ಹೊಸ ಶರೀರವನ್ನು ತೆಗೆದುಕೊಳ್ಳಬೇಕಾಗಿದೆ. ಆತ್ಮವು ನಕ್ಷತ್ರವಾಗಿದೆ, ಭ್ರುಕುಟಿಯ ಮಧ್ಯದಲ್ಲಿರುತ್ತದೆ ಎಂಬುದನ್ನು ಮನುಷ್ಯರು ಹೇಳುತ್ತಾರೆ. ಮತ್ತೆ ಅಂಗುಷ್ಟಾಕಾರವಾಗಿದೆ ಎಂದು ಹೇಳಿಬಿಡುತ್ತಾರೆ. ನಕ್ಷತ್ರವೆಲ್ಲಿ, ಅಂಗುಷ್ಟವೆಲ್ಲಿ? ಆದ್ದರಿಂದ ಅವರು ಮಣ್ಣಿನ ಸಾಲಿಗ್ರಾಮಗಳನ್ನು ಮಾಡುತ್ತಾರೆ. ಆತ್ಮವು ಇಷ್ಟು ದೊಡ್ಡದಾಗಿರಲು ಸಾಧ್ಯವಿಲ್ಲ. ಮನುಷ್ಯರು ದೇಹಾಭಿಮಾನಿಗಳಾಗಿರುವ ಕಾರಣ
ಎಲ್ಲವನ್ನು ದೊಡ್ಡ ರೂಪದಲ್ಲಿ ಮಾಡಿಬಿಡುತ್ತಾರೆ. ಇವಂತೂ ಬಹಳ ಸೂಕ್ಷ್ಮವಾದ ಆಳವಾದ ಮಾತುಗಳಾಗಿವೆ. ಭಕ್ತಿಯಲ್ಲಿಯೂ ಸಹ ಮನುಷ್ಯರು ಏಕಾಂತದಲ್ಲಿ ಒಂದು ಕೋಣೆಯಲ್ಲಿ ಕುಳಿತು ಮಾಡುತ್ತಾರೆ. ಆದರೆ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿ, ವ್ಯಾಪಾರ ಇತ್ಯಾದಿಗಳಲ್ಲಿರುತ್ತಾ ಬುದ್ಧಿಯಲ್ಲಿ ನಾವು ಆತ್ಮಗಳಾಗಿದ್ದೇವೆಂದು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮ ತಂದೆಯೂ ಸಹ ಅತೀ ಸೂಕ್ಷ್ಮ ಬಿಂದುವಾಗಿದ್ದೇನೆ. ನಾನು ದೊಡ್ಡ ರೂಪದಲ್ಲಿದ್ದೇನೆಂದಲ್ಲ, ನನ್ನಲ್ಲಿ ಸಂಪೂರ್ಣ ಜ್ಞಾನವಿದೆ. ಆತ್ಮ ಮತ್ತು ಪರಮಾತ್ಮನ ಇಬ್ಬರೂ ಒಂದೇ ಮಾದರಿಯಾಗಿದ್ದಾರೆ. ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಒಂದೇ ಮಾದರಿಯಾಗಿದ್ದಾರೆ. ಕೇವಲ ತಂದೆಗೆ ಪರಮ ಆತ್ಮ ಎಂದು ಹೇಳಲಾಗುತ್ತದೆ. ಇದು ನಾಟಕದಲ್ಲಿ ನಿಗದಿಯಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಅಮರನಾಗಿದ್ದೇನೆ. ನಾನು ಅಮರನಲ್ಲದಿದ್ದರೆ ನಿಮ್ಮನ್ನು ಹೇಗೆ ಪಾವನ ಮಾಡಲಿ, ನಿಮ್ಮನ್ನು ಮಧುರ ಮಕ್ಕಳೇ ಎಂದು ಹೇಗೆ ಹೇಳಲಿ. ಆತ್ಮವೇ ಎಲ್ಲವನ್ನೂ ಪಡೆಯುತ್ತದೆ, ಮಾಡುತ್ತದೆ. ತಂದೆಯು ಬಂದು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ. ಇಲ್ಲಿಯೇ ಪರಿಶ್ರಮವಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಮತ್ತಾರನ್ನು ನೆನಪು ಮಾಡಬೇಡಿ. ಯೋಗಿಗಳಂತೂ ಪ್ರಪಂಚದಲ್ಲಿ ಅನೇಕರಿದ್ದಾರೆ. ಹೇಗೆ ಕನ್ಯೆಗೆ ನಿಶ್ಚಿತಾರ್ಥವಾಯಿತೆಂದರೆ ಪತಿಯ ಜೊತೆ ಯೋಗವನ್ನುಂಟು ಮಾಡುತ್ತದೆ. ಹೇಗೆ ಕನ್ಯೆಗೆ ನಿಶ್ಚಿತಾರ್ಥವಾಯಿತೆಂದರೆ ಪತಿಯ ಜೊತೆ ಯೋಗ ಉಂಟಾಗುತ್ತದೆ. ಮೊದಲೇ ಇರುವುದಿಲ್ಲ. ಪತಿಯನ್ನು ನೋಡಿದ ಮೇಲೆ ಅವರ ನೆನಪಿನಲ್ಲೇ ಇರುತ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನ ನೆನಪು ಮಾಡಿ. ಇದು ಬಹಳ ಒಳ್ಳೆಯ ಅಭ್ಯಾಸವಿರಬೇಕು. ಯಾರು ಒಳ್ಳೊಳ್ಳೆಯ ಪುರುಷಾರ್ಥಿ ಮಕ್ಕಳಿದ್ದಾರೆಯೋ ಅವರು ಮುಂಜಾನೆ ಎದ್ದು ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡುತ್ತಾರೆ. ಭಕ್ತಿಯನ್ನು ಸಹ ಮನುಷ್ಯರು ಮುಂಜಾನೆಯ ಸಮಯದಲ್ಲಿ ಮಾಡುತ್ತಾರೆ. ತಮ್ಮ ತಮ್ಮ ಇಷ್ಟ ದೇವವನ್ನು ನೆನಪು ಮಾಡುತ್ತಾರೆ. ಹನುಮಂತನನ್ನು ಎಷ್ಟೊಂದು ಪೂಜೆ ಮಾಡುತ್ತಾರೆ, ಆದರೆ ಏನನ್ನೂ ಅರ್ಥಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಈಗ ನಿಮ್ಮ ಬುದ್ಧಿಯು ಮಂಗನಂತಾಗಿದೆ. ಪುನಃ ನೀವು ದೇವತೆಗಳಾಗುತ್ತೀರಿ. ಇದು ಈಗ ಪತಿತ ಸತೋಪ್ರಧಾನ ಪ್ರಪಂಚವಾಗಿದೆ. ಈಗ ನೀವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಿ. ನಾನಂತೂ ಪುನರ್ಜನ್ಮ ರಹಿತವಾಗಿದ್ದೇನೆ. ಈ ಶರೀರವು ಈ ದಾದಾರವರಾಗಿದೆ. ನನಗೆ ಯಾವುದೇ ಶರೀರದ ಹೆಸರಿಲ್ಲ. ನನಗೆ ಹೆಸರೇ ಆಗಿದೆ ಕಲ್ಯಾಣಕಾರಿ ಶಿವ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಕಲ್ಯಾಣಕಾರಿ ಶಿವ ತಂದೆಯು ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಎಷ್ಟೊಂದು ಕಲ್ಯಾಣ ಮಾಡುತ್ತಾರೆ. ಒಮ್ಮೆಲೆ ನರಕದ ವಿನಾಶ ಮಾಡಿಸಿಬಿಡುತ್ತಾರೆ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಈಗ ಸ್ಥಾಪನೆಯಾಗುತ್ತಿದೆ. ಇವರು ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿಯಾಗಿದ್ದಾರೆ. ನಡೆಯುತ್ತಾ ತಿರುಗಾಡುತ್ತಾ ಪರಸ್ಪರ ಮನ್ಮನಾಭವದ ಸ್ಮೃತಿಯನ್ನು ತಯಾರಿಸಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಪತಿತ ಪಾವನು ತಂದೆಯಾಗಿದ್ದಾರಲ್ಲವೇ, ಅವರು ತಪ್ಪಾಗಿ ಭಗವಾನ್ ವಾಚದ ಬದಲಾಗಿ ಕೃಷ್ಣ ಭಗವಾನ್ ವಾಚ ಎಂದು ಬರೆದು ಬಿಟ್ಟಿದ್ದಾರೆ. ಭಗವಂತನು ನಿರಾಕಾರನಾಗಿದ್ದಾರೆ. ಅವರಿಗೆ ನಿರಾಕಾರ ಪರಂಪಿತ ಪರಮಾತ್ಮನೆಂದು ಕರೆಯಲಾಗುತ್ತದೆ. ಅವರ ಹೆಸರು ಶಿವಾನಂದ ಆಗಿದೆ. ಅವರ ಪೂಜೆಯು ಬಹಳಷ್ಟಾಗಿರುತ್ತದೆ. ಶಿವಕಾಶಿ ಎಂದು ಹೇಳುತ್ತಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಹೆಸರುಗಳನ್ನು ಇಟ್ಟಿರುತ್ತಾರೆ. ಸಂಪಾದನೆಗಾಗಿ ಅನೇಕ ಮಂದಿರಗಳನ್ನು ಕಟ್ಟಿಸಿದ್ದಾರೆ. ಆದರೆ ಮೂಲ ಹೆಸರಾಗಿದೆ ಶಿವ. ಮತ್ತೆ ಸೋಮನಾಥನೆಂದು ಹೆಸರನ್ನಿಟ್ಟಿದ್ದಾರೆ. ಸೋಮನಾಥ ಸೋಮರಸವನ್ನು ಕುಡಿಸುತ್ತಾರೆ, ಜ್ಞಾನಧನವನ್ನು ಕೊಡುತ್ತಾರೆ. ನಂತರ ಪೂಜಾರಿಗಳಾದಾಗ ಅವರ ಮಂದಿರಗಳನ್ನು ಕಟ್ಟಿಸಲು ಎಷ್ಟೊಂದು ಖರ್ಚು ಮಾಡುತ್ತಾರೆ. ಏಕೆಂದರೆ ಸೋಮರಸವನ್ನು ಕೊಟ್ಟಿದ್ದಾರಲ್ಲವೇ. ಸೋಮನಾಥನ ಜೊತೆ ಸೋಮನಾಥಿನಿಯೂ ಇರುವರು. ಯಥಾ ರಾಜ ರಾಣಿ ತಥಾ ಪ್ರಜಾ. ಸತ್ಯಯುಗದಲ್ಲಿ ಎಲ್ಲರೂ ಸೋಮನಾಥಿನಿಯರಾಗಿರುತ್ತಾರೆ. ನೀವು ಚಿನ್ನದ ಪ್ರಪಂಚದಲ್ಲಿ ಹೋಗುತ್ತೀರಿ. ಅಲ್ಲಿ ಚಿನ್ನದ ಇಟ್ಟಿಗೆಗಳಿರುತ್ತವೆ. ಇಲ್ಲವೆಂದರೆ ಗೋಡೆ ಇತ್ಯಾದಿಗಳು ಹೀಗಾಗೋದು. ಚಿನ್ನವು ಹೇರಳವಾಗಿರುತ್ತದೆ. ಆದ್ದರಿಂದ ಅದಕ್ಕೆ ಚಿನ್ನದ ಪ್ರಪಂಚವೆಂದು ಕರೆಯಲಾಗುತ್ತದೆ. ಇದು ಲೋಹ ಕಲ್ಲುಗಳ ಪ್ರಪಂಚವಾಗಿದೆ. ಸ್ವರ್ಗದ ಹೆಸರನ್ನು ಕೇಳುತ್ತಿದ್ದಂತೆಯೇ ಬಾಯಲ್ಲಿ ನೀರು ಬಂದು ಬಿಡುತ್ತದೆ.
ವಿಷ್ಣುವಿನ ಎರಡು ರೂಪ ಲಕ್ಷ್ಮೀನಾರಾಯಣರು ಬೇರೆ ಬೇರೆಯಾಗಿ ಆಗುತ್ತಾರಲ್ಲವೇ? ನೀವು ವಿಷ್ಣುವಿನ ರೂಪ ಮಾಲೀಕರಾಗುತ್ತೀರಿ. ನೀವು ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ. ಈಗ ನೀವು ರಾಂಪುರಿಯಲ್ಲಿದ್ದೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಕೇವಲ ತನ್ನನ್ನು ಆತ್ಮ ಎನ್ನುವುದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ತಂದೆಯು ಸಹ ಪರಂಧಾಮದಲ್ಲಿರುತ್ತಾರೆ. ನೀವು ಆತ್ಮಗಳು ಪರಂಧಾಮದಲ್ಲಿರುತ್ತೀರಿ. ತಂದೆಯು ತಿಳಿಸುತ್ತಾರೆ, ನಿಮಗೆ ನಾನು ಏನೂ ಕಷ್ಟ ಕೊಡುವುದಿಲ್ಲ, ಬಹಳ ಸಹಜವಾಗಿದೆ. ಬಾಕಿ ಈ ರಾವಣ ಶತ್ರು ನಿಮ್ಮ ಸಮ್ಮುಖದಲ್ಲಿ ನಿಂತಿದ್ದಾನೆ, ವಿಘ್ನಗಳನ್ನು ಹಾಕುತ್ತಾನೆ. ಜ್ಞಾನದಲ್ಲಿ ವಿಘ್ನ ಬರುವುದಿಲ್ಲ, ನೆನಪಿನಲ್ಲಿರುವಾಗಲೇ ವಿಘ್ನಗಳು ಬರುತ್ತವೆ. ಮಾಯು ಮತ್ತೆ ಮತ್ತೆ ಮರೆಸುತ್ತದೆ, ದೇಹಾಭಿಮಾನದಲ್ಲಿ ತೆಗೆದುಕೊಂಡು ಬರುತ್ತದೆ. ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ಈ ಯುದ್ಧವು ನಡೆಯುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ಕರ್ಮಯುಗಿಗಳಂತೂ ಆಗಿದ್ದೀರಿ, ಒಳ್ಳೆಯದು. ದಿನದಲ್ಲಿ ನೆನಪು ಮಾಡಲು ಸಾಧ್ಯವಾಗದಿದ್ದರೆ ರಾತ್ರಿ ಅಂದರೆ ಮುಂಚಾಣೆಯಲ್ಲಿ ನೆನಪು ಮಾಡಿ. ರಾತ್ರಿ ಅಭ್ಯಾಸವು ದಿನದಲ್ಲಿ ಕೆಲಸಕ್ಕೆ ಬರುತ್ತದೆ. ನಿರಂತರ ಸ್ಮೃತಿ ಇರಲಿ. ಯಾವ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನು ನಾವು ನೆನಪು ಮಾಡುತ್ತೇವೆ. ತಂದೆಯ ನೆನಪು ಮತ್ತು 84 ಜನ್ಮಗಳ ಚಕ್ರದ ನೆನಪನ್ನು ನೆನಪಿದ್ದರೆ ಸಾಕು. ಅಹೋ ಸೌಭಾಗ್ಯ. ಅನ್ಯರಿಗೂ ಸಹ ತಿಳಿಸಿ. ಸಹೋದರ ಸಹೋದರಿಯರೇ, ಈಗ ಕಲಿಯುಗವು ಪೂರ್ಣ ಸತ್ಯಯುಗವು ಬರುತ್ತಿದೆ. ತಂದೆಯು ಬಂದಿದ್ದಾರೆ. ಸತ್ಯಯುಗಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಕಲಿಯುಗದ ನಂತರ ಸತ್ಯಯುಗವು ಬರಲಿದೆ. ಈಗ ಒಬ್ಬ ತಂದೆಯು ವಿನ ಮತ್ತಾರನ್ನು ನೆನಪು ಮಾಡಬಾರದು. ವಾನಪ್ರಸ್ಥಿಗಳು ಹೋಗಿ ಸನ್ಯಾಸಿಗಳ ಸಂಘ ಮಾಡುತ್ತಾರೆ. ವಾನಪ್ರಸ್ಥ ಎಂದರೆ ಎಲ್ಲಿ ವಾಚಾದ ಕೆಲಸವಿರುವುದಿಲ್ಲ. ಆತ್ಮವು ಶಾಂತವಾಗಿರುತ್ತದೆ. ಲೀನವಂತೂ ಆಗಲು ಸಾಧ್ಯವಿಲ್ಲ. ನಾಟಕದಿಂದ ಯಾವ ಪಾತ್ರಧಾರಿಯೂ ಸಹ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. ಇದನ್ನು ಸಹ ತಂದೆಯು ತಿಳಿಸುತ್ತಾರೆ. ಒಬ್ಬ ತಂದೆಯ ಹೊರತು ಮತ್ತಾರನ್ನು ನೆನಪು ಮಾಡಬಾರದು. ನೋಡುತ್ತಿದ್ದರೂ ನೆನಪು ಮಾಡಬೇಡಿ. ಈ ಹಳೆಯ ಪ್ರಪಂಚವಂತೂ ವಿನಾಶವಾಗಲಿದೆ, ಸ್ಮಶಾನವಾಗಲಿದೆ ಅಲ್ಲವೇ? ಶವಗಳನ್ನು ಎಂದಾದರೂ ನೆನಪು ಮಾಡುತ್ತಾರೆ? ತಂದೆಯು ತಿಳಿಸುತ್ತಾರೆ, ಇವರೆಲ್ಲರೂ ಸತ್ತು ಬಿದ್ದಿದ್ದಾರೆ. ನಾನು ಬಂದಿದ್ದೇನೆ, ಪತಿತರನ್ನು ಪಾವನ ಮಾಡಿ ಕರೆದುಕೊಂಡು ಹೋಗುತ್ತೇನೆ. ಇಲ್ಲಿ ಇವರೆಲ್ಲರೂ ಸಮಾಪ್ತಿಯಾಗುವರು. ಇತ್ತೀಚೆಗೆ ಬಾಂಬ್ಗಳು ಇತ್ಯಾದಿ ಎಲ್ಲೆಲ್ಲವನ್ನು ತಯಾರು ಮಾಡಿಬಿಡುವರು. ಅವು ಬಹಳ ತೀಕ್ಷ್ಣವಾಗಿ ತಯಾರು ಮಾಡಿರುತ್ತಾರೆ. ಇಲ್ಲಿ ಕುಳಿತಿದ್ದಂತೆ ಯಾರ ಮೇಲೆ ಎಸೆಯುತ್ತೇನೆಯೋ ಅವರ ಮೇಲೆ ಹೋಗಿ ಬೀಳುತ್ತದೆ ಎಂದು ಹೇಳುತ್ತಾರೆ. ಇದು ನಿಗದಿಯಾಗಿದೆ. ಪುನಃ ವಿನಾಶವಾಗಲಿದೆ. ಭಗವಂತನು ಬಂದಿರುತ್ತಾರೆ. ಹೊಸ ಪ್ರಪಂಚಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಇದು ಮಹಾಭಾರತ ಯುದ್ಧವಾಗಿದೆ. ಶಾಸ್ತ್ರಗಳಲ್ಲಿ ಇವರ ಗಾಯನವಿದೆ. ಈಗ ಸ್ಥಾಪನೆ ಮತ್ತು ವಿನಾಶ ಮಾಡಲು ಖಂಡಿತವಾಗಿ ಭಗವಂತನು ಬಂದಿದ್ದಾರೆ. ಚಿತ್ರಗಳು ಸ್ಪಷ್ಟವಾಗಿ ನಾವು ಈ ರೀತಿಯಾಗಿದ್ದೇವೆಂದು ಸಾಕ್ಷಾತ್ಕಾರ ಮಾಡುತ್ತಿದ್ದೀರಿ. ಇಲ್ಲಿನ ವಿದ್ಯಾಭ್ಯಾಸವು ಸಮಾಪ್ತಿಯಾಗುವುದು. ಅಲ್ಲಂತೂ ವೈದ್ಯರು ಮತ್ತು ವಕೀಲರು ಮೊದಲಾದವರ ಅವಶ್ಯಕತೆ ಇರುವುದಿಲ್ಲ. ನೀವು ಇಲ್ಲಿಯ ಆಸ್ತಿಯನ್ನು ತೆಗೆದುಕೊಂಡಿರ್ತೀರಿ. ನೀವು ಎಲ್ಲಾ ಕಲೆಗಳನ್ನು ಇಲ್ಲಿಂದಲೇ ತೆಗೆದುಕೊಂಡು ಹೋಗುತ್ತೀರಿ. ಮನೆ ಕಟ್ಟುವವರು ಬಹಳ ಒಳ್ಳೆಯ ಕಲೆಯುಳ್ಳವರು ಅಲ್ಲಿಯೂ ಕಟ್ಟುತ್ತಾರೆ. ಮಾರುಕಟ್ಟೆ ಇತ್ಯಾದಿಗಳು ಇರುತ್ತದೆ ಅಲ್ಲವೇ? ಕೆಲಸವಂತೂ ನಡೆಯುತ್ತದೆ ಅಲ್ಲವೇ? ಇಲ್ಲಿ ಕಲಿಯುತ್ತಿರುವ ವಿದ್ಯೆಯನ್ನು ಸಂಸ್ಕಾರದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ವಿಜ್ಞಾನದಿಂದಲೂ ಬಹಳ ಒಳ್ಳೆಯ ಕಲೆಯನ್ನು ಕಲಿಯುತ್ತಾರೆ. ಅಲ್ಲಿ ಇವೆಲ್ಲವೂ ಕೆಲಸಕ್ಕೆ ಬರುತ್ತದೆ. ಪ್ರಜೆಗಳಲ್ಲಿ ಬರುತ್ತಾರೆ. ನೀವು ಮಕ್ಕಳಂತೂ ಪ್ರಜೆಗಳಲ್ಲಿ ಬರುವುದಿಲ್ಲ. ನೀವು ಬಂದಿರುವುದೇ ಮಮ್ಮ ಬಾಬಾ ಅವರ ಸಿಂಹಾಸನಾಧಿಕಾರಿಯಾಗಲು. ಅಂದ ಮೇಲೆ ತಂದೆಯು ಯಾವ ಶ್ರೀಮಂತವನ್ನು ಕೊಡುತ್ತಾರೆ ಅದರಂತೆ ನಡೆಯಬೇಕು. ಬಹಳ ಒಳ್ಳೆಯ ಒಂದೇ ಮತವನ್ನು ಕೊಡುತ್ತಾರೆ. ನನ್ನನ್ನು ನೆನಪು ಮಾಡಿ. ಕೆಲವರ ಭಾಗ್ಯವಂತೂ ಬಹಳ ಬೇಗನೆ ತಿಳಿಯುತ್ತದೆ. ಯಾವ ಕಾರಣವಾದರೂ ನಿಮಿತ್ತರಾಗಿ ಬಿಡುತ್ತಾರೆ. ಕುಮಾರಿಯರಿಗೂ ಸಹ ತಂದೆಯ ತಿಳಿಸುತ್ತಾರೆ, ವಿವಾಹವಂತೂ ಅವನತಿಯಾಗಿದೆ. ಈ ಕೊಚ್ಚೆಯಲ್ಲಿ ಬೀಳಬೇಡಿ. ನೀವು ತಂದೆ ಹೇಳುವುದನ್ನು ಪಾಲಿಸುವುದಿಲ್ಲವೇ? ಸ್ವರ್ಗದ ಮಹಾರಾಣಿ ಆಗುವುದಿಲ್ಲವೇ? ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿಕೊಳ್ಳಬೇಕು. ನಾವು ಈ ವಿಕಾರದ ಪ್ರಪಂಚದಲ್ಲಿ ಹೋಗುವುದಿಲ್ಲ. ಅದನ್ನೆಂದೂ ನೆನಪು ಮಾಡುವುದಿಲ್ಲ. ಸ್ಮಶಾನವೆಂದಾದರೂ ನೆನಪು ಮಾಡುತ್ತಾರೆಯೇ? ಇಲ್ಲಂತೂ ನೀವು ಹೇಳುತ್ತೀರಿ.
ಇಲ್ಲಿ ಶರೀರವನ್ನು ಬಿಟ್ಟರೆ ನಾವು ನಮ್ಮ ಸ್ವರ್ಗದಲ್ಲಿ ಹೋಗಿಬಿಡುತ್ತೇವೆ. ಈಗ 84 ಜನ್ಮಗಳ ಮುಕ್ತವಾಯಿತು. ಈಗ ನಮ್ಮ ಮನೆಗೆ ಹೋಗುತ್ತೇವೆ. ಅನ್ಯರಿಗೂ ಸಹ ಇದನ್ನೇ ತಿಳಿಸಬೇಕಾಗಿದೆ. ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ. ತಂದೆಯ ವಿನ ಸತ್ಯಯುಗದ ರಾಜ್ಯಭಾಗ್ಯವನ್ನು ಮತ್ಯಾರು ಕೊಡಲು ಸಾಧ್ಯವಿಲ್ಲ. ರಥಕ್ಕೂ ಅಂದರೆ ಬ್ರಹ್ಮ ಸಹ ಕರ್ಮಭೋಗ ಇರುತ್ತದೆ ಅಲ್ಲವೇ? ಕೆಲವೊಮ್ಮೆ ಬಾಪ್ತಾದರವರು ಪರಸ್ಪರ ಸಂಭಾಷಣೆ ನಡೆಯುತ್ತದೆ. ಈ ತಂದೆಯು ಅಂದರೆ ಬ್ರಹ್ಮ ಹೇಳುತ್ತಾರೆ, ಬಾಬಾ ಆಶೀರ್ವಾದ ಮಾಡಿಬಿಡಿ. ಈ ಕೆಮ್ಮಿಗಾಗಿ ಯಾವುದಾದರೂ ಔಷಧಿ ಕೊಡಿ ಅಥವಾ ಚೂ ಮಂತ್ರದಿಂದ ಹರಿಸಿಬಿಡಿ ಎಂದು ಅದಕ್ಕೆ ಶಿವತಂದೆಯು ತಿಳಿಸುತ್ತಾರೆ. ಇಲ್ಲ, ಇದನ್ನಂತೂ ಅನುಭವಿಸಲೇಬೇಕಾಗಿದೆ. ನಿನ್ನ ರಥವನ್ನು ತೆಗೆದುಕೊಳ್ಳುವುದಕ್ಕೆ ಪ್ರತಿಯಾಗಿ ನಾನು ಪ್ರಾಪ್ತಿಯನ್ನು ಕೊಟ್ಟೇ ಕೊಡುತ್ತೇನೆ. ಆದರೆ ಈ ಕರ್ಮಭೋಗವನ್ನು ನಿನ್ನದೇ ಆದ ಲೆಕ್ಕಾಚಾರವಾಗಿದೆ. ಅಂತ್ಯದವರೆಗೆ ಏನಾದರೊಂದು ಆಗುತ್ತಲೇ ಇರುತ್ತದೆ. ಒಂದು ವೇಳೆ ನಿನಗೆ ಆಶೀರ್ವಾದ ಮಾಡಿದನೆಂದರೆ ಎಲ್ಲರಿಗೂ ಮಾಡಬೇಕಾಗುತ್ತದೆ. ಇಂದು ಈ ಮಗು ಇಲ್ಲಿ ಕುಳಿತಿದೆ. ಒಂದು ವೇಳೆ ನಾಳೆ ರೈಲಿನಲ್ಲಿ ಅಘಾತವಾಗಿ ಶರೀರವನ್ನು ಬಿಟ್ಟರೆ ಅದಕ್ಕೆ ತಂದೆ ಹೇಳುತ್ತಾರೆ, ಇದು ಡ್ರಾಮಾ ಆಗಿದೆ. ತಂದೆ ಏಕೆ ಮೊದಲೇ ತಿಳಿದಿರಲಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಈ ನಿಯಮವು ಇಲ್ಲಿ ನಾನಂತೂ ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದೀನಿ. ಈ ರೀತಿಯಾಗುತ್ತದೆ ಎಂದು ತಿಳಿಸಲು ಬರುತ್ತೇನೆ. ಈ ನಿಮ್ಮ ಲೆಕ್ಕಾಚಾರಗಳನ್ನು ನೀವೇ ಸಮಾಪ್ತಿ ಮಾಡಬೇಕಾಗಿದೆ. ಇದರಲ್ಲಿಯೂ ಆಶೀರ್ವಾದ ಮಾತಿಲ್ಲ. ಆಶೀರ್ವಾದಕ್ಕಾಗಿ ಸಮಾಪ್ತಿಗಳ ಬಳಿಗೆ ಹೋಗಬೇಕು. ಹೋಗಿ ತಂದೆಯಂತೂ ಒಂದೇ ಮಾತನ್ನು ತಿಳಿಸುತ್ತಾರೆ, ಬಂದು ನಮ್ಮನ್ನು ನರಕದಿಂದ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದೆ. ನನ್ನನ್ನು ಕರೆದಿರಿ. ಪತಿತ ಪಾವನ ಸೀತಾರಾಮ್ ಎಂದು ಹೇಳುತ್ತಾರೆ. ಆದರೆ ಅದರ ಅರ್ಥವನ್ನು ಉಲ್ಟಾ ತೆಗೆದುಕೊಂಡಿದ್ದಾರೆ. ಇದರಿಂದ ರಘುಪತಿ ರಾಘವ ರಾಜಾರಾಮ್ ಎಂದು ಕುಳಿತು ರಾಮನ ಮಹಿಮೆ ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ಈ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಹಣವನ್ನು ಕಳೆದುಕೊಂಡಿದ್ದೀರಿ. ಒಂದು ಗೀತೆಯೂ ಇದೆ. ನಾವೇನು ಆಶ್ಚರ್ಯವನ್ನು ನೋಡಿದೆನು. ದೇವಿಯರ ಮೂರ್ತಿಗಳನ್ನು ಮಾಡಿ ಪೂಜೆ ಮಾಡಿ ನಂತರ ನದಿಗಳಲ್ಲಿ ಮುಳುಗಿಸಿ ಬಿಡುತ್ತಾರೆ. ಎಷ್ಟೊಂದು ಹಣವನ್ನು ಹಾಳು ಮಾಡುತ್ತಾರೆಂದು ಈಗ ಅರ್ಥವಾಗುತ್ತದೆ. ಇದು ಮತ್ತೆ ಕಲ್ಪದ ನಂತರವೂ ಆಗುವುದು. ಸತ್ಯಯುಗದಲ್ಲಂತೂ ಇಂತಹ ಕೆಲಸಗಳನ್ನು ಮಾಡುವುದಿಲ್ಲ. ಕ್ಷಣ ಪ್ರತಿಕ್ಷಣದ ನಿಗದಿಯಾಗಿದೆ. ಕಲ್ಪದ ನಂತರ ಪುನಃ ಇದೇ ಮಾತು ಪುನರಾವರ್ತನೆಯಾಗುವುದು. ಡ್ರಾಮಾವನ್ನು ಒಳ್ಳೆಯ ರೀತಿಯಲ್ಲಿ ಅರಿತುಕೊಳ್ಳಬೇಕಾಗಿದೆ. ಒಂದು ವೇಳೆ ಹೆಚ್ಚಿನದಾಗಿ ನೆನಪು ಮಾಡಲು ಸಾಧ್ಯವಾಗದಿದ್ದರೆ ತಂದೆ ತಿಳಿಸುತ್ತಾರೆ, ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ನಾವಾತ್ಮಗಳು ಹೇಗೆ 84 ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೇವೆ ಎಂಬುದೇ ಗುಂಗಿರಲಿ ಚಿತ್ರಗಳ ಮೇಲೆ ತಿಳಿಸಿಕೊಡಿ. ಬಹಳ ಸಹಜವಾದ ಇದು ಆತ್ಮೀಯ ಮಕ್ಕಳೊಂದಿಗೆ ಸಂಭಾಷಣೆಯಾಗಿದೆ. ಮಕ್ಕಳೊಂದಿಗೆ ಸಂಭಾಷಣೆ ಮಾಡುತ್ತಾರೆ, ಮತ್ತಾರೊಂದಿಗೆ ಮಾಡಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ಆತ್ಮವೇ ಎಲ್ಲವನ್ನು ಮಾಡುತ್ತದೆ. ತಂದೆ ಶ್ರುತಿ ತರಿಸುತ್ತಾರೆ, ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ, ಮನುಷ್ಯರೇ ಆಗಿದ್ದೀರಿ. ಹೇಗೆ ತಂದೆಯು ಈ ಕಾಲದಲ್ಲಿ ಹೋಗಬಾರದೆಂದು ಆದೇಶ ನೀಡುತ್ತಾರೆ, ಅದೇ ರೀತಿ ಆ ಆದೇಶವನ್ನು ನೀಡುತ್ತಾರೆ. ಯಾರೂ ಅಳಬಾರದು. ಸತ್ಯಯುಗ ತ್ರೇತಾಯುಗದಲ್ಲಿ ಎಂದೂ ಯಾರೂ ಅಳುವುದಿಲ್ಲ. ಚಿಕ್ಕ ಮಕ್ಕಳು ಸಹ ಅಳುವುದಿಲ್ಲ. ಅಳುವ ನಿಯಮವೇ ಇಲ್ಲ. ಅದು ಹರ್ಷಿತವಾಗಿರುವ ಪ್ರಪಂಚವಾಗಿದೆ. ಅದರ ಅಭ್ಯಾಸವನ್ನೆಲ್ಲವನ್ನು ಇಲ್ಲಿಂದಲೇ ಮಾಡಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद सर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वह बाबा वह. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯಿಂದ ಆಶೀರ್ವಾದವನ್ನು ಬೇಡುವ ಬದಲು ನೆನಪಿನ ಯಾತ್ರೆಯಿಂದ ತಮ್ಮ ಎಲ್ಲಾ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಪಾವನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಈ ನಾಟಕವನ್ನು ಯಥಾರ್ಥ ರೀತಿಯಿಂದ ಅರಿತುಕೊಳ್ಳಬೇಕಾಗಿದೆ. 2ನೇ ಪಾಯಿಂಟ್, ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ
ನೆನಪು ಮಾಡಬಾರದಾಗಿದೆ. ಕರ್ಮಯೋಗಿಗಳಾಗಬೇಕು, ಸದಾ ಹರ್ಷಿತವಾಗಿರುವ ಅಭ್ಯಾಸ ಮಾಡಬೇಕು ಎಂದೂ ಅಳಬಾರದು. ವರದಾನ: ಪ್ರವೃತ್ತಿಯಲ್ಲಿರುತ್ತಾ ನನ್ನತನದ ತ್ಯಾಗ ಮಾಡಿರುವವರೇ ಸತ್ಯ ಶ್ರೇಷ್ಠಿ ಮಾಯಾ ಜೀತ್ಭವ. ಹೇಗೆ ಕೊಳಕಿನಿಂದ ಕ್ರಿಮಿಕೀಟಗಳು ಹುಟ್ಟಿಕೊಳ್ಳುತ್ತವೆ, ಅದೇ ರೀತಿ ಯಾವಾಗ ನನ್ನತನ ಬರುತ್ತದೆ ಆಗ ಮಾಯೆಯ ಜನ್ಮ ಹೋಗುತ್ತದೆ. ಮಾಯಾ ಜೀತರಾಗಲು ಸಹಜ ವಿಧಿಯಾಗಿದೆ. ಸ್ವಯಂವನ್ನು ಸದಾ ಟ್ರಸ್ಟಿ ಎಂದು ತೆಗೆದುಕೊಳ್ಳಿ. ಬ್ರಹ್ಮಕುಮಾರೆಂದು ಟ್ರಸ್ಟಿಗೆ ಯಾವುದರಲ್ಲಿಯೂ ಮೋಹ ಇರುವುದಿಲ್ಲ, ಏಕೆಂದರೆ ಅದರಲ್ಲಿ ನನ್ನತನ ಎನ್ನುವುದು ಇರುವುದಿಲ್ಲ. ಗೃಹಸ್ಥಿ ಎಂದು ತಿಳಿದರೆ ಮಾಯೆ ಬರುತ್ತದೆ ಮತ್ತು ಟ್ರಸ್ಟಿ ಎಂದು ತಿಳಿದರೆ ಮಾಯೆ ಓಡಿ ಹೋಗುತ್ತದೆ. ಆದ್ದರಿಂದ ನ್ಯಾರ ಆಗಿ ನಂತರ ಪ್ರವೃತ್ತಿಯ ಕಾರ್ಯದಲ್ಲಿ ಬನ್ನಿ, ಆಗ ಮಾಯೆ ಪ್ರೂಫ್ ಆಗುವಿರಿ. ಸ್ಲೋಗನ್: ಎಲ್ಲಿ ಅಭಿಮಾನವಿರುತ್ತದೆ ಅಲ್ಲಿ ಅಪಮಾನದ ಭಾವನೆ ಫೀಲಿಂಗ್ ಖಂಡಿತ ಬರುತ್ತದೆ. ಅಗತ್ಯ ಸೂಚನೆ: ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ. ತಮ್ಮ ಆಂತರಿಕ ಸ್ವಚ್ಛತೆ, ಸಭ್ಯತೆ, ಹೇಳುವುದರಲ್ಲಿ, ಕುಳಿತುಕೊಳ್ಳುವುದರಲ್ಲಿ, ಮಾತನಾಡುವುದರಲ್ಲಿ, ಸೇವೆ ಮಾಡುವುದರಲ್ಲಿ ಜನರಿಗೆ ಅನುಭವ ಆಗಲಿ. ಆಗ ಪರಮಾತ್ಮ ಪ್ರತ್ಯಕ್ಷತೆಯ ನಿಮಿತ್ತ ಆಗಲು ಸಾಧ್ಯ. ಇದಕ್ಕಾಗಿ ಪವಿತ್ರತೆಯ ಜ್ಯೋತಿ ಸದಾ ಉರಿಯುತ್ತಿರಲಿ. ಸ್ವಲ್ಪವೂ ಸಹ ಏರುಪೇರು ಬರದಿರಲಿ. ಎಷ್ಟು ಪವಿತ್ರತೆಯ ಜ್ಯೋತಿ ಅಚಲವಾಗಿರುವುದು ಅಷ್ಟು ಸಹಜವಾಗಿ ಎಲ್ಲರೂ ತಂದೆಯನ್ನು ಗುರುತಿಸಲು ಸಾಧ್ಯ. ಓಂ ಶಾಂತಿ.